ನೀರು ಇಲ್ಲದ ಶುಷ್ಕ ಪ್ರದೇಶಗಳಲ್ಲಿಯೂ ಸಹ ತೆಂಗಿನ ಮರಗಳು ಮತ್ತು ಇತರ ಬೆಳೆಗಳು ಸೊಂಪಾಗಿ ಬೆಳೆಯಲು ಕೊಕೊಮ್ಯಾಕ್ಸ್, ಅಭಿಮಾನ್ ಮತ್ತು ಅರ್ಬಿಕ್ಸ್ ಸಹಾಯ ಮಾಡುತ್ತವೆ. ಖಡ್ಗಮೃಗದ ಜೀರುಂಡೆಯ ಬಾಧೆಯಿಂದ ಹಾನಿಗೊಳಗಾದ ಮರಗಳನ್ನು ನೈಸರ್ಗಿಕವಾಗಿ ರಕ್ಷಿಸುವಲ್ಲಿ ಮತ್ತು ಪುನರುಜ್ಜೀವನಗೊಳಿಸುವಲ್ಲಿ ಕೊಕೊಮ್ಯಾಕ್ಸ್ ಮತ್ತು ಅಭಿಮಾನ್ನಂತಹ ಉತ್ಪನ್ನಗಳು ಪ್ರಮುಖ ಪಾತ್ರವಹಿಸುತ್ತವೆ. ಮರದ ಮಧ್ಯದ ಚಿಗುರಿಗೆ ಹಾನಿಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಲಾಗುತ್ತದೆ ಮತ್ತು ಬಿಳಿ ನೊಣದ ಬಾಧೆಯಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಹಚ್ಚ ಹಸಿರಿನ ಗರಿಗಳು ಬೆಳೆಯುತ್ತವೆ. ತೆಂಗಿನಕಾಯಿ, ಪೇರಲ, ಮಾವು ಮತ್ತು ನಿಂಬೆ ಮರಗಳು ಸೇರಿದಂತೆ ವಿವಿಧ ಬೆಳೆಗಳಲ್ಲಿ ಅತ್ಯುತ್ತಮ ಬೆಳವಣಿಗೆಯನ್ನು ಗಮನಿಸಲಾಗಿದೆ. ಹಿಂದೆ ಪೇರಲ ಮರಗಳು ತೀವ್ರವಾದ ಬಿಳಿ ನೊಣದ ಬಾಧೆಯಿಂದ ಬಳಲುತ್ತಿದ್ದವು. ಇದರಿಂದಾಗಿ ಅವುಗಳ ಎಲ್ಲಾ ಗರಿಗಳು ಒಣಗಿ ಉದುರಿ ಹೋಗುತ್ತಿದ್ದವು. ಆದಾಗ್ಯೂ ಈ ಉತ್ಪನ್ನಗಳನ್ನು ಬಳಸಿದಾಗಿನಿಂದ ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸಲಾಗಿದೆ. ಪ್ರಸ್ತುತ ಪೇರಲ ಮರಗಳು ರೋಮಾಂಚಕ ಹಸಿರನ್ನು ಪ್ರದರ್ಶಿಸುತ್ತವೆ ಮತ್ತು ಹೇರಳವಾದ ಕಾಯಿಗಳನ್ನು ನೀಡುತ್ತವೆ. ನನ್ನ ಹೆಸರು ಆಂಥೋನಿ ಸ್ವಾಕಿನ್ ಮತ್ತು ನಾನು ತಿರುಚಿ ಜಿಲ್ಲೆಯ ಅಲುಂದೂರಿನಲ್ಲಿ ವಾಸಿಸುತ್ತಿದ್ದೇನೆ. 2021ರಲ್ಲಿ ನಾನು ಮನೆ ನಿರ್ಮಿಸಲು ಈ ಭೂಮಿಯನ್ನು ಖರೀದಿಸಿದೆ. ತರುವಾಯ ನಮ್ಮ ಮನೆಗೆ ಬೇಕಾದ ಕಾಯಿಗಳು ಮತ್ತು ಬೆಳೆಗಳನ್ನು ನಾವೇ ಬೆಳೆಸಬೇಕೆಂಬ ಹಂಬಲದಿಂದ ನಾನು ತೆಂಗಿನಕಾಯಿ, ಮಾವು, ಪೇರಲ, ಹಲಸು, ನಿಂಬೆ, ದಾಳಿಂಬೆ ಮತ್ತು ಕರಿಬೇವು ಮರಗಳನ್ನು ಒಳಗೊಂಡಂತೆ ವಿವಿಧ ಮರಗಳನ್ನು ನೆಟ್ಟಿದ್ದೇನೆ. ಆರಂಭದಲ್ಲಿ ನಾನು ಈ ಮರಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿದೆ. ಆದಾಗ್ಯೂ ತೆಂಗಿನ ಮರಗಳು, ವಿಶೇಷವಾಗಿ ಖಡ್ಗಮೃಗದ ಜೀರುಂಡೆಯ ಬಾಧೆಗೆ ಬಲಿಯಾದವು. ಈ ಬಾಧೆಯು ಮಧ್ಯದ ಚಿಗುರುಗಳನ್ನು ಹಾನಿಗೊಳಿಸಿತು. ಮರಗಳು ಸಂಕಷ್ಟದಲ್ಲಿವೆ. ಇದನ್ನು ವೀಕ್ಷಿಸುವುದು ನನಗೆ ತುಂಬಾ ತೊಂದರೆ ಉಂಟುಮಾಡಿತು. ಆ ಸಮಯದಲ್ಲಿ ನಾನು ಜಾಹೀರಾತಿನ ಮೂಲಕ ಎಪಿಕೆಎಸ್ ಆರ್ಗಾನಿಕ್ಸ್ ಉತ್ಪನ್ನಗಳ ಬಗ್ಗೆ ತಿಳಿದುಕೊಂಡೆ. ಕೋಕೋಮ್ಯಾಕ್ಸ್ ಎಂಬ ದ್ರವ ಉತ್ಪನ್ನವನ್ನು ಬಳಸುವುದರಿಂದ ಮರಗಳು ಆರೋಗ್ಯಕರವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಎಂದು ಜಾಹೀರಾತು ಹೇಳಿತು. ಈ ಮಾಹಿತಿಯ ಮೇಲೆ ಕಾರ್ಯನಿರ್ವಹಿಸುತ್ತಾ ನಾನು ಸರಿಸುಮಾರು 100 ಮಿಲಿ ಉತ್ಪನ್ನವನ್ನು 1 ಲೀಟರ್ ನೀರಿಗೆ ಬೆರೆಸಿ ಮರಗಳಿಗೆ 2ರಿಂದ 3 ಬಾರಿ ತಿಂಗಳಿಗೊಮ್ಮೆ ಬಳಸಿದೆ. ನಂತರ ಖಡ್ಗಮೃಗದ ಜೀರುಂಡೆಯ ಬಾಧೆ ಕಡಿಮೆಯಾಯಿತು. ಮರಗಳು ಚಿಗುರು ಹಾನಿಯಿಲ್ಲದೆ ಆರೋಗ್ಯಕರ ಬೆಳವಣಿಗೆಯನ್ನು ಪುನರಾರಂಭಿಸಿದವು ಮತ್ತು ಅವುಗಳ ಹಚ್ಚ ಹಸಿರಿನ ನೋಟವನ್ನು ಮರಳಿ ಪಡೆದವು. ಈ ರೂಪಾಂತರವನ್ನು ವೀಕ್ಷಿಸಲು ನನಗೆ ತುಂಬಾ ಸಂತೋಷವಾಯಿತು. ಅಂದಿನಿಂದ ನಾನು ಈ ಉತ್ಪನ್ನವನ್ನು 4ರಿಂದ 5 ಬಾರಿ ಬಳಸುವುದನ್ನು ಮುಂದುವರಿಸಿದ್ದೇನೆ. ನನ್ನ ತೋಟದಲ್ಲಿ ಒಟ್ಟು 13 ತೆಂಗಿನ ಮರಗಳಿವೆ. ಸೀಮಿತ ನೀರಿನ ಲಭ್ಯತೆಯೊಂದಿಗೆ ಶುಷ್ಕ ಪ್ರದೇಶದಲ್ಲಿ ನೆಲೆಗೊಂಡಿದ್ದರೂ ನಾನು 600 ಅಡಿ ಆಳದಲ್ಲಿ ಬೋರ್ವೆಲ್ ಅನ್ನು ಸ್ಥಾಪಿಸಿದೆ. 300 ಅಡಿ ಮಟ್ಟದಲ್ಲಿ ನೀರನ್ನು ಪಡೆಯುತ್ತಿದೆ ಮತ್ತು ಜನರೇಟರ್ ಬಳಸಿ ಭೂಮಿಗೆ ನೀರುಣಿಸುತ್ತಿದ್ದೇನೆ. ನಾನು ಪ್ರತಿದಿನವೂ ಮರಗಳಿಗೆ ನೀರುಣಿಸುವ ಮೂಲಕ ಅವುಗಳನ್ನು ನಿರ್ವಹಿಸುತ್ತೇನೆ. ಕೊಕೊಮ್ಯಾಕ್ಸ್ ಜೊತೆಗೆ ನಾನು ಅಭಿಮಾನ್ ಮತ್ತು ಆರ್ಬಿಕ್ಸ್ನಂತಹ ದ್ರವ ಸೂತ್ರೀಕರಣಗಳನ್ನು ಸಹ ಬಳಸುತ್ತೇನೆ. ನಾನು ಈ ಉತ್ಪನ್ನಗಳನ್ನು ನಿರ್ದಿಷ್ಟವಾಗಿ ಬಳಸುತ್ತೇನೆ ಏಕೆಂದರೆ ಅವು ಬೇರಿನ ಬೆಳವಣಿಗೆಗೆ ಗಮನಾರ್ಹವಾಗಿ ಸಹಾಯ ಮಾಡುತ್ತವೆ ಎಂದು ನಾನು ಕಲಿತಿದ್ದೇನೆ. ಪರಿಣಾಮವಾಗಿ ಬಿಳಿ ನೊಣಗಳು ಮತ್ತು ಇತರ ಕೀಟಗಳ ಬಾಧೆ ತೀವ್ರವಾಗಿ ಕಡಿಮೆಯಾಗಿದೆ. ಹಿಂದೆ ನನ್ನ ಪೇರಲ ಮರಗಳು ತೀವ್ರವಾದ ಬಿಳಿ ನೊಣಗಳ ಬಾಧೆಯಿಂದ ಬಳಲುತ್ತಿದ್ದವು. ಆಗಾಗ್ಗೆ ಅವುಗಳ ಎಲೆಗಳು ಸಂಪೂರ್ಣವಾಗಿ ಉದುರಲು ಕಾರಣವಾಯಿತು. ಆದಾಗ್ಯೂ ನಾನು ಈ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸಿದಾಗಿನಿಂದ ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸಲಾಗಿದೆ. ಪ್ರಸ್ತುತ ಪೇರಲ ಮರಗಳು ಹಚ್ಚ ಹಸಿರನ್ನು ಪ್ರದರ್ಶಿಸುತ್ತವೆ ಮತ್ತು ಹೇರಳವಾದ ಕಾಯಿಗಳನ್ನು ನೀಡುತ್ತವೆ. ಪೇರಲ ಮರಗಳು ತುಲನಾತ್ಮಕವಾಗಿ ಚಿಕ್ಕದಾಗಿದ್ದರೂ ಅವು ಹೇರಳವಾದ ಫಸಲನ್ನು ನೀಡಿವೆ. ಹಣ್ಣುಗಳು ಕೆಂಪು ಬಣ್ಣದಲ್ಲಿ ರುಚಿಕರವಾಗಿರುತ್ತವೆ ಮತ್ತು ಸಣ್ಣ ಬೀಜಗಳನ್ನು ಹೊಂದಿರುತ್ತವೆ. ಇದು ಅವುಗಳನ್ನು ತಿನ್ನಲು ರುಚಿಕರವಾದ ಖಾದ್ಯವನ್ನಾಗಿ ಮಾಡುತ್ತದೆ. ಇದಲ್ಲದೆ ಸಾವಯವ ಕೃಷಿಗೆ ಬದ್ಧನಾಗಿರುವುದರಿಂದ ಈ ರೀತಿಯ ನೈಸರ್ಗಿಕ ಉತ್ಪನ್ನಗಳನ್ನು ಬಳಸುವ ಪರವಾಗಿ ನಾನು ರಾಸಾಯನಿಕ ಒಳಹರಿವುಗಳನ್ನು ತ್ಯಜಿಸಿದ್ದೇನೆ. ನಾನು ಮರಗಳ ಬುಡದ ಸುತ್ತಲೂ ಅಲೋವೆರಾವನ್ನು ನೆಟ್ಟಿದ್ದೇನೆ. ಸಸ್ಯದ ನೈಸರ್ಗಿಕ ಕಹಿ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಕೀಟಗಳ ಬಾಧೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಅದೇ ರೀತಿ ನಾನು ನಿಂಬೆ ಹುಲ್ಲಿನಂತಹ ಬೆಳೆಗಳನ್ನು ಸಹ ಬೆಳೆಸುತ್ತಿದ್ದೇನೆ. ಖಡ್ಗಮೃಗದ ಜೀರುಂಡೆಯ ದಾಳಿಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಲಾಗಿದೆ ಮತ್ತು ಮರದ ಕೋಮಲ ಚಿಗುರುಗಳಿಗೆ ಹಾನಿ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಪರಿಣಾಮವಾಗಿ ಎಲ್ಲಾ ಮರಗಳು ಅಭಿವೃದ್ಧಿ ಹೊಂದಿವೆ, ಸೊಂಪಾದ, ಆರೋಗ್ಯಕರ ಮತ್ತು ದೃಢವಾಗಿ ಬೆಳೆಯುತ್ತಿವೆ. ಹಿಂದೆ ಅತಿಯಾಗಿ ಹರಡಿದ್ದ ಬಿಳಿ ನೊಣದ ಬಾಧೆ ಸಂಪೂರ್ಣವಾಗಿ ಕಣ್ಮರೆಯಾಗಿದೆ. ಇದು ಪೇರಲ ಮತ್ತು ತೆಂಗಿನಕಾಯಿ ಪ್ರಭೇದಗಳನ್ನು ಒಳಗೊಂಡಂತೆ ನನ್ನ ಎಲ್ಲಾ ಮರಗಳಲ್ಲಿ ಇಳುವರಿಯಲ್ಲಿ ಗಣನೀಯ ಹೆಚ್ಚಳಕ್ಕೆ ಕಾರಣವಾಗಿದೆ. ನೀರಿನ ಕೊರತೆಯಿರುವ ಶುಷ್ಕ ವಾತಾವರಣದಲ್ಲಿಯೂ ಸಹ ಮರಗಳು ಗಮನಾರ್ಹವಾಗಿ ಅಭಿವೃದ್ಧಿ ಹೊಂದಿರುವುದು ವಿಶೇಷವಾಗಿ ಗಮನಾರ್ಹವಾಗಿದೆ. ಈ ಪರಿವರ್ತನಾ ಫಲಿತಾಂಶಗಳು ಸಾವಯವ ಕೃಷಿಯ ಅಭ್ಯಾಸದಲ್ಲಿ ನನ್ನ ಸಂಕಲ್ಪ ಮತ್ತು ವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸಿವೆ. ನನ್ನ ತೋಟದಲ್ಲಿ ನಾನು ಸುವರ್ಣಗಡ್ಡೆ, ಸೋರೆಕಾಯಿ, ಹೀರೆಕಾಯಿ, ಹಿಪ್ಪಲಿ, ತುಳಸಿ,
ಲಿಂಬೆ ಹುಲ್ಲು ಮತ್ತು ಕಪ್ಪು ಪವಿತ್ರ ತುಳಸಿ ಸೇರಿದಂತೆ ವಿವಿಧ ಸಸ್ಯಗಳನ್ನು ಬೆಳೆಸುತ್ತಿದ್ದೇನೆ. ಅವೆಲ್ಲವೂ ಆರೋಗ್ಯಕರವಾಗಿ ಬೆಳೆಯುತ್ತಿವೆ. ನಾನು ಅನುಭವಿಸಿದ ಈ ಸಕಾರಾತ್ಮಕ ಅನುಭವವನ್ನು ನೀವು ಸಹ ಖಂಡಿತವಾಗಿಯೂ ಪುನರಾವರ್ತಿಸಬಹುದು. ನೀವು ಈ ಉತ್ಪನ್ನಗಳನ್ನು ಒಮ್ಮೆ ಪ್ರಯತ್ನಿಸಿದರೆ, ನಿಮ್ಮ ಮರಗಳು ಮತ್ತು ಸಸ್ಯಗಳು ಎಷ್ಟು ಆರೋಗ್ಯಕರವಾಗಿ ಮತ್ತು ಸೊಂಪಾಗಿ ಬೆಳೆಯುತ್ತವೆ ಎಂಬುದನ್ನು ನೀವು ನೇರವಾಗಿ ನೋಡಲು ಸಾಧ್ಯವಾಗುತ್ತದೆ ಎಂದು ನನಗೆ ಸಂಪೂರ್ಣ ವಿಶ್ವಾಸವಿದೆ.